ಹಾಯ್, ವೆಲ್ಕಮ್ ಟು ಪರ್ಫೆಕ್ಟ್ಲಿ ಡೆಲಿಷಿಯಸ್. ಇವತ್ತು ನಾವು ಮಾಡ್ತಿರೋ ಅಡುಗೆ ಚಾಕ್ಲೇಟ್ ಬ್ರೌನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಬಿಸಿ ಮಾಡ್ಕೋಬೇಕು. ನೀರು ಬಿಸಿ ಆಗಿದ ನಂತರ ಮೇಲೆ ಇನ್ನೊಂದು ಬಟ್ಲಲ್ಲಿ 150 ಗ್ರಾಮು ಡಾರ್ಕ್ ಚಾಕ್ಲೇಟು ಮತ್ತು ಇದರಲ್ಲಿ 100 ಗ್ರಾಮ್ ಅಷ್ಟು ಬಟರು ಹಾಕಿ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡು ಅಂತಾರೆ. ಬ್ರೌನಿಗೆ ಇದೇ ರೀತಿಯಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮೆಲ್ಟ್ ಆಗಿದೆ, ಇರಲಿ ಇದೊಂದು ಕಡೆ. ಈಗ ಇನ್ನೊಂದು ಬಾಟ್ಲಿಗೆ 2 ಮೊಟ್ಟೆ ತಗೊಂಡಿದ್ದೀನಿ, ಅದನ್ನು ಹಾಕಿ ಒಂದು ವೈರ್ ವಿಸ್ಕಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಲೆಕ್ಟ್ರಿಕ್ ಬೀಟರ್ ಅವಶ್ಯಕತೆ ಇಲ್ಲ. ಇದರಲ್ಲಿ ಅರ್ಧ ಕಪ್ಪಷ್ಟು ಪುಡಿ ಮಾಡ್ಕೊಂಡಿರೋ ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಬಾಟ್ಲಿಗೆ 1 ಕಪ್ಪಷ್ಟು ಅರ್ಧ ಕಪ್ಪು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಕೋಕೋ ಪೌಡರು, ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಬೇಕಿಂಗ್ ಪೌಡರು ಎಲ್ಲ ಕಡೆನೂ ಸೇರಬೇಕು. ಈ ಮೈದಾ ಮಿಶ್ರಣವನ್ನು ಈಗ ಮೊಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಒಂದೊಂದು ಪುಡಿನೂ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ. ಇದನ್ನು ಬೀಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗ ನಾವು ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟು ಬಟರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಗೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಬ್ರೌನಿ ಬ್ಯಾಟರ್ ರೆಡಿ ಆಗುತ್ತೆ. ನೋಡಿದ್ರೆ ಹಿಂಗೆ. ಈಗ ಒಂದು 6 ಇಂಚು ಸ್ಕ್ವೇರ್ ಟಿನ್ಗೆ ಎಣ್ಣೆ ಹಾಕಿ ಬಟರ್ ಶೀಟ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋ ಬ್ರೌನಿ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಟೂತ್ ಪಿಕ್ ಇಟ್ಟು ಏರ್ ಬಬಲ್ಸ್ನ ರಿಲೀಸ್ ಮಾಡ್ಕೋಬೇಕು. ಹಿಂಗೆ. ಈಗ ಆಲ್ರೆಡಿ ಪ್ರೀಹೀಟ್ ಆಗಿರೋ ಅವನಲ್ಲಿ 20 ನಿಮಿಷ ಇದನ್ನು ಬೇಕ್ ಮಾಡಿದರೆ ನಮ್ಮ ಬ್ರೌನಿ ರೆಡಿ ಆಗುತ್ತೆ. ನೋಡಿದ್ದೀರಾ? ಈಗ ಇದನ್ನು ನಮಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನೋಡಿದ್ದೀರಾ ಎಷ್ಟು ಫಜ್ಜಿಯಾಗಿ ನಮ್ಮ ಚಾಕ್ಲೇಟ್ ಬ್ರೌನಿ ರೆಡಿಯಾಗಿದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ.